ಲಾಸ್ಟ್ ಕ್ಲಾಸಲ್ಲಿ ನಾವು ಲೀನಿಯರ್ ಪೇರ್ಸ್ನ ಇಂಟ್ರೊಡಕ್ಷನ್ ನಾನು ಇದಿಷ್ಟು ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಈಗ ಥರ್ಡ್ ಪ್ರಾಬ್ಲಮ್ ಅಂದರೆ ಎಕ್ಸಸೈಸ್ 3.1 ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೆ ಇಲ್ಲಿ ಇನ್ನೊಂದು ಆ್ಯಡ್ ಆಗಿದೆ, ಅರ್ಥ ಆಯ್ತಾ? ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತಿದೆಯಲ್ಲ ಥರ್ಡ್ ಪ್ರಾಬ್ಲಮಲ್ಲಿ. ಸೊ ಅದಕ್ಕೆ ಈಗ ಇಂಟರ್ಸೆಕ್ಟಿಂಗ್ ಅಂದಾಗ ಇಂಟರ್ಸೆಕ್ಟಿಂಗ್ ಈಸ್ ಆಲ್ವೇಸ್ ಕನ್ಸಿಸ್ಟೆಂಟ್ ಬಿಕಾಸ್ ಇಟ್ ಹ್ಯಾಸ್ ಅ ಯುನೀಕ್ ಸೊಲ್ಯೂಷನ್. ಅದು ಯುನೀಕ್ ಸೊಲ್ಯೂಷನ್ ಇರೋದ್ರಿಂದ ಇಟ್ ಈಸ್ ಕನ್ಸಿಸ್ಟೆಂಟ್. ಕೋಇನ್ಸಿಡೆಂಟ್ ಅದು ಸಹ ಕನ್ಸಿಸ್ಟೆಂಟ್ ಆಗುತ್ತೆ, ಯಾಕೆ ಅಂದರೆ ಇಟ್ ಹ್ಯಾಸ್ ಇನ್ಫೈನೈಟ್ ಆರ್ ಮೆನಿ ಸೊಲ್ಯೂಷನ್ಸ್. ಅದಕ್ಕೆ ಇನ್ಫೈನೈಟ್ ಆರ್ ಮೆನಿ ಸೊಲ್ಯೂಷನ್ಸ್ ಇರೋದ್ರಿಂದ ಅದು ಸಹ ಕನ್ಸಿಸ್ಟೆಂಟ್ ಆಗಿರುತ್ತೆ, ಅರ್ಥ ಆಯ್ತಾ? ಸೊ ಇಂಟರ್ಸೆಕ್ಟಿಂಗ್ ಮತ್ತು ಕೋಇನ್ಸಿಡೆಂಟ್ ಎರಡೂ ಸಹ ಕನ್ಸಿಸ್ಟೆಂಟ್. ಪ್ಯಾರಲಲ್ ಲೈನ್ಸ್ ಇದೆಯಲ್ಲ ಅದು ಮಾತ್ರ ಇನ್ಕನ್ಸಿಸ್ಟೆಂಟ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಇದಕ್ಕೆ ಸೊಲ್ಯೂಷನ್ ಇರಲ್ಲ, ಆದ್ದರಿಂದ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಇವೆರಡಕ್ಕೂ ಸೊಲ್ಯೂಷನ್ಸ್ ಇದೆ. ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್, ಇಟ್ ಹ್ಯಾಸ್ ಯುನೀಕ್ ಸೊಲ್ಯೂಷನ್. ಸೊ ಅದರಿಂದ ಇವೆರಡು ಕನ್ಸಿಸ್ಟೆಂಟ್ ಆಗುತ್ತೆ, ಇಂಟರ್ಸೆಕ್ಟಿಂಗ್ ಮತ್ತು ಕೋಇನ್ಸಿಡೆನ್ಸ್. ಪ್ಯಾರಲಲ್ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಇದಿಷ್ಟು ಇದು ಥರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇಂಟ್ರೊಡಕ್ಷನ್. ಓಕೆ, ಸೊ ಇದರಲ್ಲಿ ಥರ್ಡ್ ಕ್ವೆಶನ್ ಎಕ್ಸಸೈಸ್ 3.1ನಲ್ಲಿ ಥರ್ಡ್ ಕ್ವೆಶನ್ ಏನು ಹೇಳ್ತಾ ಇದೆ, ಆನ್ ಕಂಪೇರಿಂಗ್ ದಿ ರೇಷಿಯೋಸ್ A1/A2, B1/B2 and C1/C2, find out whether the following pair of linear equations are consistent or inconsistent ಅಂತ ಕೇಳಿದ್ದಾರೆ. ನಾವು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ ನಾನು ಕನ್ಸಿಸ್ಟೆಂಟ್ ಅಂದರೆ ಯಾವುದಿಲ್ಲ, ಇನ್ಕನ್ಸಿಸ್ಟೆಂಟ್ ಅಂದರೆ ಯಾವುದಿಲ್ಲ ಅಂತ. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, 3x + 2y is equal to 5, 2x - 3y is equal to 7 ಅಂತಿದೆ ಅಲ್ವಾ. ಸೊ ಈಗ ನಮಗೆ ಅದೇ ಥರ ಮಾಡೋದು, ನಾವು ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ ಹಾಗೆ A1/A2 ಕಂಡುಹಿಡಿಬೇಕು. ಫಸ್ಟಿಗೆ A1/A2 ಎಷ್ಟು, A1 ಇದು A1 A2 ಇದು 3/2, ಸೇಮ್ ಸೆಕೆಂಡ್ ಪ್ರಾಬ್ಲಮ್ ಥರನೇ ಮಾಡೋದು. A1/A2 3/2, B1/B2, B1 ಎಷ್ಟು 2 - 3, 2/-3. ಸೊ ಇವೆರಡು ಸಿಮಿಲರ್ ಆಗಿದ್ದಾವ? ಇಲ್ಲ. ಸೊ ಇವೆರಡು ಸೇಮ್ ಆಗಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2. ಸೊ ಇದು ಯಾವುದು ಅಂತ ನಿಮ್ಗೆ ಗೊತ್ತಿದೆ, ಇಂಟರ್ಸೆಕ್ಟಿಂಗ್ ಹೇಗಿದೆ ಅಂತ ಹೇಳಿದೆ ನಾನು, ಅದು ಕನ್ಸಿಸ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಸೊ ಅದರಿಂದ ಇದು ಕನ್ಸಿಸ್ಟೆಂಟ್. ಇದು ಇಂಟರ್ಸೆಕ್ಟಿಂಗ್ ಆಗಲಿಕ್ಕೆ ಹೋಗಿ ಇದು ಕನ್ಸಿಸ್ಟೆಂಟ್. ಅವ್ರು ಕೇಳಿದ್ದು ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟ್ ಅಂತ. ಸೊ ಇಲ್ಲಿ ನೀವು ಆನ್ಸರ್ ಬರೆಯುವಾಗ ಕನ್ಸಿಸ್ಟೆಂಟ್ ಅಂತ ಬರೆದ್ರೆ ಸಾಕು, ಇಂಟರ್ಸೆಕ್ಟಿಂಗ್ ಅಂತ ಬರಿಬೇಕಂತಿಲ್ಲ, ಅರ್ಥ ಆಯ್ತಾ? ಓಕೆ, ಸೊ ಈಗ ಸೆಕೆಂಡ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, 2x - 3y is equal to 8, 4x - 6y is equal to 9 ಅಂತಿದೆ ಅಲ್ವಾ. ಸೊ A1 A2 ಕಂಡುಹಿಡೀರಿ. A1 2/4, A2 4, 2/4. ಇದೀಗ ಡಿವಿಸಿಬಲ್ ಆಗುತ್ತೆ ಅಲ್ವಾ, 2 1s 2 2s 4, ಹಾಫ್ ಆಗುತ್ತೆ, ಇದು 1/2. B1/B2 -3 - 6, -3 - 6 ಅದು ಮೈನಸ್ ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಆಮೇಲೆ 3 1s 3 2s 6, 1/2. ಇದು 1/2, ಇದು 1/2 ಆಯಿತು. ಸೊ ಈಗ C1 C2 ಮಾಡುವ. C1 C2 ಎಷ್ಟಿದೆ, 8 ಮತ್ತು 9. C1 8, ಇದು C2 9 ಇದೆ. ಸೊ ಇದು ಡಿವೈಡ್ ಮಾಡಲಿಕ್ಕೆ ಆಗಲ್ಲ, ಸೊ ಇಷ್ಟೇ ಬಿಟ್ಬಿಡಿ, 8/9. ಸೊ ಈಗ A1/A2 is equal to B1/B2, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು C1/C2, ಯಾಕೆಂದರೆ ಇದು 8/9 ಇದೆ. ಇವೆರಡು 1/2 1/2 ಇದೆ ಅಲ್ವಾ. ಸೊ ಅದರಿಂದ ಇವೆರಡು ಈಕ್ವಲ್ ಇದೆ, ಆದರೆ B1 ಈಸ್ ನಾಟ್ ಈಕ್ವಲ್ ಟು C1, B2 ಈಸ್ ನಾಟ್ ಈಕ್ವಲ್ ಟು C2 ಅಲ್ವಾ. ಸೊ B1/B2 ಈಸ್ ನಾಟ್ ಈಕ್ವಲ್ ಟು C1/C2. ಸೊ ಇದು ಯಾವುದಾಯಿತು ಈಗ, ಪ್ಯಾರಲಲ್ ಲೈನ್ಸ್ ಆಯ್ತಲ್ವ. ಇದು ಪ್ಯಾರಲಲ್ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಲ್ವಾ. ಸೊ ಇದರಿಂದ ಇದು ಇನ್ಕನ್ಸಿಸ್ಟೆಂಟ್ ಆಗುತ್ತೆ, ಆಯ್ತಲ್ಲ. ಸೊ ಈಗ ಥರ್ಡ್ ಪ್ರಾಬ್ಲಮ್
ಏನು ಹೇಳ್ತಾ ಇದೆ, 3/2x ಪ್ಲಸ್ 5/3y ಇಸ್ ಈಕ್ವಲ್ ಟು 7, 9. ಆಮೇಲೆ ಇನ್ನೊಂದೇನಿದೆ, ಇನ್ನೊಂದು ಪೇರ್ ಏನು ಹೇಳ್ತಾ ಇದೆ, 9x ಮೈನಸ್ 10y ಇಸ್ ಈಕ್ವಲ್ ಟು 10 ಅಂತ ಹೇಳ್ತಾ ಇದೆ ಅಲ್ವಾ. ಸೊ ಈಗ ಎರಡು ಪೇರ್ಸು ಕನ್ಸಿಸ್ಟೆಂಟ್ ಅಂತ ನೋಡಬೇಕು. a1/a2 ಇದು ಫ್ರ್ಯಾಕ್ಷನ್ ಇರ್ಲಿಕ್ಕೆ ಹೋಗಿ ಇದನ್ನು 3/2 ಅಂತ ಬರ್ಕೋತೇವೆ. ಇಲ್ಲಿ ಹೋಲ್ ನಂಬರ್ ಇದೆ. ಹೋಲ್ ನಂಬರ್ ಅಂದರೆ ಏನೂ ಇಲ್ಲ ಅಂದರೆ ಕೆಳಗಡೆ 1 ಇದೆ ಅಂತ ಅಂದ್ಕೋಬೇಕು. ಸೊ ಇದು ಇದರ ಕೆಳಗಡೆ ಬರುತ್ತಲ್ವ, a1/a2 ಡಿವಿಷನ್ ಅಲ್ವ ಇಲ್ಲಿ. ಸೊ ಇಲ್ಲಿ 3/2 ಮೇಲಿರುತ್ತೆ, a2 ಕೆಳಗಿರುತ್ತೆ. ಸೊ ಡಿವಿಷನ್ ಇದ್ದಾಗ 9/1 ಏನು ಕೆಳಗಡೆ ಇಲ್ಲ ಅಂದರೆ ಏನರ್ಥ 1 ಅಂತಲ್ವ. ಸೊ ಇಲ್ಲಿ 9/1 ಇದ್ದಿದ್ದು ಅದು ಉಲ್ಟಾ ಆಗುತ್ತೆ, ಅದು 1/9 ಆಗುತ್ತೆ. ಇಲ್ಲಿ ಡಿವಿಷನ್ ಇದ್ದಾಗ ಇಲ್ಲಿ ಕೆಳಗಡೆ ಡಿವೈಡ್ ಅಲ್ವ, ಇದು ಹೀಗೆ ಮೇಲೆ ಬಂದಾಗ ಮಲ್ಟಿಪ್ಲಿಕೇಶನ್ ಆದಾಗ ಇಲ್ಲಿ 1/9 ಆಗುತ್ತೆ. ಇದು ಗೊತ್ತಿದೆಯಲ್ಲ ನಿಮಗೆ. ಸೊ ಇದು ಉಲ್ಟಾ ಆಗುತ್ತೆ, 9/1 ಇದ್ದಿದ್ದು 1/9 ಆಗುತ್ತೆ. ಅರ್ಥ ಆಯ್ತಾ ಹೇಗೆ ಬಂತು ಅಂತ ಗೊತ್ತಾಯ್ತಲ್ವ. ಸೊ ಈಗ 3/2 ಮತ್ತು ಅದನ್ನು 1/9 ಈಗ ಡಿವಿಸಿಬಲ್ ಆಗುತ್ತೆ. ಇಲ್ಲಿ ಇವೆರಡು ಡಿವೈಡ್ ಆಗುತ್ತಲ್ವ, 3 1s 3, 3s 9 ಅಲ್ವಾ. ಸೊ 2 1 1s 1, 2 ಇಲ್ಲಿ 3 ಸಿಗುತ್ತೆ ನೋಡಿ, 3 1s 3, 3s 9 ಅಲ್ವಾ. ಸೊ ಇಲ್ಲಿ 3 2s 6, 1 1s 1. ಇದು ಅರ್ಥ ಆಯ್ತಲ್ಲ, 1/6 ಇತ್ತು. ಸೊ b1/b2 ಇಸ್ ಈಕ್ವಲ್ ಟು ಏನಾಗುತ್ತೆ, b1 ಏನಿದೆ ಇಲ್ಲಿ ಪ್ಲಸ್ 5/3 ಅಂತಿದೆ, 5/3. b2 ಏನಿದೆ -10 ಅಂತಿದೆ. ಸೊ ನಾನಿಲ್ಲಿ ಹೇಳಿದ್ದೆ ಅಡಿ ಏನೂ ಇಲ್ಲ ಅಂದರೆ ಅರ್ಥ 1 ಇದೆ ಅಂತ. ಇದ್ರ ಕೆಳಗಡೆ ಹೋಲ್ ನಂಬರ್ ಕೆಳಗಡೆ 1 ಇದೆ ಅಂತ. ಇಲ್ಲಿ ಫ್ರ್ಯಾಕ್ಷನ್ ಬಂದಾಗ ಇದು ಫ್ರ್ಯಾಕ್ಷನ್ ಮಾಡ್ಕೋತೇವೆ ನಾವು. ಇದು -10/1 ಆಗುತ್ತೆ. ಸೊ -10/1 ನಾನು ಹೇಳಿದ್ದೆ. ಇಲ್ಲಿ ಇತ್ತು b1/b2 ಕೆಳಗಡೆ ಇದೆ. ಸೊ ಅದು ಮೇಲ್ಗಡೆ ಹೋಗುವಾಗ ಅದೇನಾಗುತ್ತೆ, 10/1 ಇದ್ದಿದ್ದು 1/10 ಆಗುತ್ತೆ. ಇಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ 10ಗೆ ಇಲ್ಲಿ 10ಗೆ ಮೈನಸ್ ಸಿಂಬಲ್ ಹಾಕ್ಕೊಳ್ತೇವೆ. ಅರ್ಥ ಆಯ್ತಾ. ಸೊ ಇಲ್ಲಿ ಮೈನಸ್ ಸಿಂಬಲ್ ಹಾಕ್ಕೊಳ್ಳಿ. ಈಗ ಇದು ಡಿವೈಡ್ ಆಗುತ್ತಾ ನೋಡಿ, ಹೌದು. ಸೊ 5 1s 5, 2s 10 ಅಲ್ವಾ. 1 1s 1, 3 2s 6. ಪ್ಲಸ್ ಇಂಟು ಮೈನಸಸ್, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ. ಪ್ಲಸ್ ಅದು ಸಿಂಬಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಸಿಂಬಲನ್ನು ಮರಿಬೇಡಿ. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. ಪ್ಲಸ್ ಇಂಟು ಮೈನಸಸ್ ಮೈನಸ್ ಹಾಗೆ. ಸೊ 1/6 ಮೈನಸ್ 1/6, 1/-6 ಅಲ್ವಾ. ಸೊ ಇವೆರಡು ಸಿಮಿಲರಾ ಅಲ್ಲ ಅಲ್ವಾ. ಇದು ಪ್ಲಸ್ 1/6, ಇದು -1/6. ಸೊ ಅದರಿಂದ ಇವೆರಡು ಬೇರೆ. ಸ್ಟಾರ್ಟಿಂಗಲ್ಲೇ ಬೇರೆ ಇದ್ದಾಗ ಅದಕ್ಕೇನಂತೇವೆ ನಾವು, ಸ್ಟಾರ್ಟಿಂಗಲ್ಲೇ ಡಿಫ್ರೆಂಟ್ ಇದ್ದರೆ ಅದೇನದು, ಅದು ಇಂಟರ್ಸೆಕ್ಟಿಂಗ್ ಅಲ್ವಾ. ಇಂಟರ್ಸೆಕ್ಟಿಂಗ್ ಅಂದರೆ ಇಟ್ ಈಸ್ ಕನ್ಸಿಸ್ಟೆಂಟ್. a1/a2 ಇಸ್ ನಾಟ್ ಈಕ್ವಲ್ ಟು b1/b2, therefore it is consistent. It is ಯಾವುದು ಇಂಟರ್ಸೆಕ್ಟಿಂಗ್ ಆ್ಯಂಡ್ ಇಟ್ ಈಸ್ ಕನ್ಸಿಸ್ಟೆಂಟ್. ಇಲ್ಲಿ ನಮ್ಗೆ ಕೇಳಿದ್ದೇನು ಕನ್ಸಿಸ್ಟೆಂಟ್ ಅಂತ ಹೇಳಿ ಅಂತ ಹೇಳಿದೆ. ಕನ್ಸಿಸ್ಟೆಂಟ್ ಅಂತ ಬರ್ತಾರೆ ಆಯಿತು. ಅರ್ಥ ಆಯ್ತಾ. ಸೊ ಫೋರ್ತ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ, 5x ಮೈನಸ್ 3y ಇಸ್ ಈಕ್ವಲ್ ಟು 11 ಮೈನಸ್ 10x ಪ್ಲಸ್ 6y ಇಸ್ ಈಕ್ವಲ್ ಟು -22 ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ a1/a2 ಏನಾಗುತ್ತೆ, 5 ಇಲ್ಲಿ -10 ಇದೆ, -10, 5/-10. ಸೊ ಈಗ ಇದು ಡಿವೈಡ್ ಆಗುತ್ತೆ, 5 1s 5, 2s 10 ಇಸ್ ಈಕ್ವಲ್ ಟು -1/2 ಅಲ್ವಾ. ಸೊ ಈಗ b1/b2 ಏನಾಗುತ್ತೆ, ಮೈನಸ್ ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಮೈನಸ್ ಇಲ್ಲಿದ್ದರೂ ಒಂದೇ ಇಲ್ಲಿದ್ದರು ಮೇಲ್ಗಡೆ. ಇಲ್ಲಿ ನಾವು ಡಿವೈಡ್ ಮಾಡಿ ಆದಮೇಲೆ ಇಲ್ಲಿ ಬರೆದ್ರು ಒಂದೇ ಇಲ್ಲಿ ಬರೆದ್ರು ಒಂದೇ. ಓಕೆ, ಇಟ್ ಈಸ್ ಇನ್ ದ ಮಿಡ್ಲ್ ಅಂತ ಅನ್ಕೋಬೋದು. ಇಲ್ಲಿ ಬೇಕಾದ್ರೆ ಬರಿಬೋದು, ಇಲ್ಲಿ ಬೇಕಾದ್ರೆ ಬರಿಬೋದು. b1/b2, b1 ಎಷ್ಟಿದೆ -3 ಇದೆ, b2 ಎಷ್ಟಿದೆ +6 ಇದೆ, -3 + 6
ಅದಿಲ್ಲಿ ಕೊಟ್ಟಿರುವಾಗ ನಾವು ಆ ಥರ ಬರ್ಕೋತೀವಿ. ಆಮೇಲೆ ಡಿವೈಡ್ ಆದಮೇಲೆ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೆ ಬರ್ಕೋಬೋದು. ಸೊ ಈಗ ಇಲ್ಲಿ 3 1s 3 2s 6 is equal to -1/2. ಈಗ C1/C2 ಏನಾಗುತ್ತೆ, ಇಲ್ಲಿ ಫಸ್ಟಿಗೆ ನಾಟ್ ಈಕ್ವಲ್ಸ್ ಬಂದುಬಿಟ್ರೆ ಇವೆರಡರಲ್ಲಿ, ಸೊ ಆವಾಗ ನಾವು ಅಲ್ಲಿಗೆ ನಿಲ್ಲಿಸ್ಬೋದು. ಬಿಕಾಸ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಆ್ಯಂಡ್ ಇಟ್ ಈಸ್ ಕನ್ಸಿಸ್ಟೆಂಟ್ ಅಂತ ಬಿಡ್ಬೋದು. ಇದು ಈಕ್ವಲ್ ಬಂದರೆ ಇಲ್ಲಿ ನಾವು ಆವಾಗ ಸಿ ಮಾಡಲೇಬೇಕು. ಯಾಕೆಂದರೆ ಅದು ಕೋಇನ್ಸಿಡೆಂಟಾ ಅಥವಾ ಪ್ಯಾರಲಲ್ ಅಂತ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಹೋಗಿ ಇಲ್ಲಿ ಮಾಡ್ತೇವೆ ನಾವು. C1 C2 ಕಂಡುಹಿಡಿತೇವೆ. C1 ಎಷ್ಟಿದೆ? 11 ಇದೆ. C2 -22 ಇದೆ ಅಲ್ವಾ. ಸೊ ಈಗ 11 ಮತ್ತು 22 11 ಟೇಬಲಲ್ಲಿ ಹೋಗುತ್ತೆ. 11 1s 11 2s 22. ಸೊ ಮೈನಸ್ ನಾನು ಹೇಳಿದ್ದೆ, ಅದನ್ನು ಎಲ್ಲಿ ಬೇಕಾದ್ರೆ ಬರ್ಕೋಬೋದು. ಸೊ -1/2. ಸೊ ಇದು -1/2, ಇದು -1/2, ಇದು -1/2. ಸೊ ದೇರ್ಫೋರ್ A1/A2 is equal to B1/B2 is equal to C1/C2 ಅಲ್ವಾ. ಸೊ ಇವೆಲ್ಲ ಈಕ್ವಲ್ಸ್ ಇದ್ದರೆ ಅದು ಏನು ಕೋಇನ್ಸಿಡೆಂಟ್ ಅಲ್ವಾ. ಕೋಇನ್ಸಿಡೆಂಟ್ ಈಸ್ ಆಲ್ಸೋ ಕನ್ಸಿಸ್ಟೆಂಟ್, ಅದು ಸಹ ಕನ್ಸಿಸ್ಟೆಂಟ್ ಅಂತ ಹೇಳಿದ್ದೇನೆ. ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಲ್ವಾ. ಓಕೆ, ಸೊ ಈಗ 5th ಪ್ರಾಬ್ಲಮಿಗೆ ಬರುವ. 5th ಪ್ರಾಬ್ಲಮ್ ಏನು ಹೇಳ್ತಾ ಇದೆ? 4/3x + 2y is equal to 8. 2x + 3y is equal to 12 ಅಂತ ಇದೆ ಅಲ್ವಾ. ಸೊ ಈಗ ಇದರನ್ನು ಸಹ A1/A2 ಬರ್ಕೊಳ್ಳಿ. ಇಲ್ಲಿ 4/3 ಫ್ರ್ಯಾಕ್ಷನ್ ಹೀಗಿದ್ದಾಗ ನಾನು ಹೇಳಿದ್ದೆ ಇದನ್ನು ಸಹ ಫ್ರ್ಯಾಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೋಲ್ ನಂಬರ್ ಇದ್ದಿದ್ದು 2 ಕೆಳಗಡೆ ಏನೂ ಇಲ್ಲ ಅಂದರೆ ಅರ್ಥ 1 ಅಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಡಿವಿಷನ್ A1/A2 ಅಂತಿದೆ, ಇದು ಕೆಳಗಡೆ ಇರೋದ್ರಿಂದ ಇದು ಮೇಲ್ಗಡೆ ಬರುವಾಗ ಉಲ್ಟಾ ಆಗುತ್ತೆ. ಇದು 2/1 ಇದ್ದಿದ್ದು 1/2 ಆಗುತ್ತೆ. ಇಲ್ಲಿ ಅರ್ಥ ಆಯ್ತಲ್ಲ ಇದು ಈ ಸ್ಟೆಪ್ಪು. ಸೊ ಇದು ಈಗ ಇಲ್ಲಿ ಡಿವೈಡ್ ಮಾಡಿ, ಇವೆರಡಕ್ಕೂ ಡಿವೈಡ್ ಆಗುತ್ತಾ? ಇಲ್ಲಿ ಹೋಗುತ್ತೆ ನೋಡಿ. 2 1s 2 2s 4 ಅಲ್ವಾ. 2 1s 2 3 1s 3 2/3 ಅಲ್ವಾ. ಸೊ ಈಗ B1/B2, B1 ಎಷ್ಟಿದೆ? +2, B2 ಎಷ್ಟಿದೆ? +3 ಅಲ್ವಾ. ಓಕೆ, ಇದು 2/3, ಇದು 2/3. ಈಗ ಕಂಟಿನ್ಯೂ ಮಾಡುವ. C1/C2 ಇಲ್ಲೇನಿದೆ? C1 ಏನಿದೆ? 8 ಇದೆ. C2 ಏನಿದೆ? 12 ಇದೆ ಅಲ್ವಾ. ಸೊ ಈಗ 8 ಮತ್ತು 12 ಡಿವೈಡ್ ಆಗುತ್ತಲ್ವ. 4 ಟೇಬಲಿಂದ ಡಿವೈಡ್ ಆಗುತ್ತೆ. 4 2s 8, 4 3s 12. ಓಕೆ, 2/3 ಅರ್ಥ ಆಯ್ತಾ. ಸೊ ಇದೆಲ್ಲ 2/3 ಬಂತು. ಸೊ ಅದರ ಅರ್ಥ ಏನು? ಸೊ ಇಟ್ ಈಸ್ ಆಲ್ಸೋ ಕೋಇನ್ಸಿಡೆಂಟ್. ಕೋಇನ್ಸಿಡೆಂಟ್ ಲೈನ್ ಅಲ್ವಾ. A1/A2 is equal to B1/B2 is equal to C1/C2. ಸೊ ಇದು ಕನ್ಸಿಸ್ಟೆಂಟ್. ಕೋಇನ್ಸಿಡೆನ್ಸ್ ಅಂದ್ರೇನು? ಕನ್ಸಿಸ್ಟೆಂಟ್ ಅಂತ ಅರ್ಥ ಅಲ್ವಾ. ಓಕೆ, ಥ್ಯಾಂಕ್ ಯು.